ಬಾ. ಊರಾಗ ಯಾರೂ ಓಡಾಡ್ತಿಲ್ಲ. ಮಳೆ ಬೀಳುತ್ತಿದೆ ಎಂದು ರಗ್ಗೋದು ಕಂಡ್ಲೆಲ್ಲರೂ ಮನಿಕೊಂಡವ್ರ. ಹಾಂ 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 ಗೊತ್ತಾದ ಬೋ, ಸುಳಿ ಆಗ್ತೈತೆ ಹೊರಗೆ ಬಂದ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಒಳಗೆ ಮನಿಕೊಂಬಿಟ್ಟವ್ರಿ. ಇರಲಿ ನನ್ನ ಒಂದು ನಾಟಕದ ಡೈಲಾಗ್ ಹೊಡೆದು ಎಲ್ಲ ಜನರನ್ನು, ಹೆಂಗಸರನ್ನು ಗಂಡಸರನ್ನು ಹೊರಗೆ ಕರೆಸುತ್ತೇನೆ. ಹಾಂ ಇರಲಿ. ಎಲ್ಲ ಮಳೆ ಬಂದೈತೆ ಅಂತ ಒಳಗೆ ಇದೆ ಬರಮ್ಮ ಹೊರಗೆ ಅವ್ರು ಯಾರು. ಓಹೋ ಸೀನಪ್ಪ ಮಹಾರಾಜರು, ಏನು ಮಳೆಗೂ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾಂ ಗೂಡ್ರದೈತೆ ನಡಿ, ಎಲ್ಲ ಹೋಗಿ ಅಂಗಡಿ ಮಂತಕ್ಕೆ ಹೋಗಿ ಒಂದು ಅರ್ಧ ಕಾಪಿನ ಕೊಡಿಸ್ ನಡಿಯಲ್ಲ ಇವತ್ತು. ಏಯ್ ಬೋರಾಜ, ಆರ್ ಯು ಸ್ಟುಪಿಡ್? ಆರ್ ಯು ಮ್ಯಾಡ್? ಐ ಡೋಂಟ್ ಹ್ಯಾವ್ ದ ಸಿಂಗಲ್ ರುಪಿ. ಅರ್ಥ ಆಯ್ತಾ? ಅಂತ ₹1 ಇಲ್ಲ ಇವು. ಈ ನೀನೇ ಏನಾದರೂ ಇದ್ದರೆ, ನಿನ್ನ ಪುಟ್ಟಗೋಶಿಗೆ ಏನಾದರೂ ಒಂದು ₹20 ಇದ್ದರೆ ನಡಿಬೇಕಾದ್ರೆ ನನಗೂ ಒಂದಿಷ್ಟು ಕಡಲೆಬೀಜ ನೆಂಚ್ಕಮ್ಮ, ಕಡಲೆಬೀಜ ಬೋಟಿ ಏನಾರ ಕೊಡಿಸಿವಂತೆ, ನಿಮ್ಮ ಬೇಕಾದ್ರೆ ಕಾಪಿ ಕೊಡಿವಂತೆ. ನಡಿಯಾಜು, ದುಡ್ಡು ಯಾವ ಅಂತಾಗ ಈಗ ನಡಿಯಾಜ. ಇದ್ದಿದ್ದಕ್ಕೆ ಒಂದು 90 ಬಿಟ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ಪೂಟ ಜೋಬ್ ಖಾಲಿ ಆಗೈತೆ. ಬೈನಾಗ ಹೆಂಗಪ್ಪ ವ್ಯವಸ್ಥೆ ಮಾಡ್ಕೊಬೋದು ಅಂತ ನಾನು ಇದ್ದೀನಿ. ಅಂಥದ್ರಾಗ ಬಂದ ಇವಾಜ. ಏಯ್ ನಡಿಯಾಜ ಸುಮ್ಮನಾದ ಅಲ್ವಲ್ಲ ಸೀನಪ್ಪ. ಯೋಸ್ತಿನ ಆತಲ್ಲ ನಿನ್ನ ನೋಡಿ. ಎಲ್ಗೋಗಿದ್ದಲ್ಲ ಈ ನೋಡುವೆ? ಹಾಂ ಕಾಮ್ತಾನೆ ಇರಲಿಲ್ಲ. ತೆಗೆಯಲೇ ನೀನೇನಾಗಲಿ ತರವಲ್ಲಪ್ಪ ನೀನು. ಅದಿರಲಿ, ಈಗ ಒಂದು ನಾಟಕದ ಡೈಲಾಗ ಯಾತನ ಹೇಳಲ್ಲ. ಯೋಸ್ತಿನ ಆಯ್ತು ಕೇಳಿ ಅದನ್ನು. ಹಾಂ ಈ ನಡುವೆ ಯಾಕೆ ನೀನು ಕಮ್ಮಿ ಮಾಡಿಬಿಟ್ಟೆ ಕಂಡ್ಲೆ ನಾಟಕದ ಡೈಲಾಗ್ ಪೈಲಾಗಿ ಹೇಳೋದನ್ನ. ಮೊದಲಾಗಿದ್ರೆ ರೋಡ್ನಾಗ ಹೇಳ್ತಿದ್ದೆ, ಇವಾಗ ಯಾಕೆ ನಿಲ್ಲಿಸ್ಬಿಟ್ಟೆ ಈ ನಡುವೆ? ಹೇಳು ಅದನ್ನ ಒಂದು ಚೆನ್ನಾಗಿರೋದ. ಕಳ್ಳನ ಮಗ ನಿನ್ನ ಬೋರಾಜ. ಅಜೋ ಎಂಥ ಮಳೆ ಆಗಲಿ ಬಿಸಿಲಾಗಲಿ ಅಂಗಿ ಕೆಮ್ದಂಗೆ ಒಳ್ಳೆ ದುಂಡು ಓಡಾಡ್ತೀಯಲ್ಲ ನೀನು. ನೀಗೆ ಮಾನ ಮರ್ಯಾದೆ ಇಲ್ವೇ? ಈಗ ಬಂದು ನಾಟಕದ ಡೈಲಾಗ್ ಹೇಳು, ಹಾಡು ಹೇಳು ಅಂತ ಬೈಜಲ್ಲ. ಇದ್ಯಾಕಾಜ ಸರಿನೇ ಅಜ? ಮೊದಲು ಅಂಗಿ ಕೆಂಬ ಹೋಗಿ. ಸಲಾಮ್ ಅಲೈಕು ಸೀನಪ್ಪ ಭೈ. ಸಲಾಮ್ ಅಲೈಕು ಬೋರಜ್ಜ. ಓಹೋ ಸಾಹೇಬ್ರು, ನಮಸ್ಕಾರ ಸಾಹೇಬ್ರೆ. ಸಲಾಮ್ ಅಲೈಕು. ಮಲಮ್ಕೋ ಸಲಾಮ್. ಅರೇ ಸೀನಪ್ಪಣ್ಣ, ನಿಮ್ದುಗೆ ಅಂಗಡಿ ಕಡೆ ಬಂದು ಎಷ್ಟು ದಿನ ಆಯಿತು? ನಿಮ್ಮ ತಂದೆ ಇದ್ರಲ್ಲ ರಂಗಪ್ಪಜ್ಜ, ಅವರು ಕೂಡ ಬರ್ತಾ ಇಲ್ಲ, ನಿಮ್ದುಗೂ ಬರ್ತಾ ಇಲ್ಲ. ಯಾಕೆ ಕಾಸಿಗೆ ಇಲ್ವಾ? ಚಿಕನ್ಗೆ ಮಾಡಲ್ವಾ ಮನೇಲಿ? ಕೋಳಿ ಸಾರಿಗೆ ಮಾಡಲ್ವಾ? ಏನಕ್ಕೆ ಬರ್ತಾ ಇಲ್ಲ ಹೇಳಿ? ಬೇಕಾದ್ರೆ ನಮ್ದುಗೆ ಸಾಲಾಗೆ ಕೊಡ್ತಾರೆ, ಸಾಲ ಬಂದು ಚಿಕನ್ಗೆ ತಗೊಂಡೋಗಿ. ಅಲ್ಲ ಕಣ್ರಿ ಸಾಹೇಬ್ರೆ, ಬರೇ ಸೀನಪ್ಗೆ ನಾ ಸಾಲ ಕೊಡ್ತೀನಿ ಬಾ, ಕೋಳಿ ತಗೊಂಡೋಗು ಮಾಡ್ಕೊಂಡು ಉಣ್ಣು ಅಂತೀಯಲ್ಲ. ನಾವೇನೇನು ನಿಮ್ಮ ಕಣಿಗೆ ಹೆಂಗೆ ಕಾಣ್ತೀವಿ? ನಮಗೆ ಸಾಲ ಕೊಡೋಕ್ಕೇನಾಗಿತ್ತೀನಿ? ನಾವು ಸುಳಿ ಹಾಕೈತೆ, ಒಂದು 2 kg ಕೋಳಿ ತಗೊಂಡೋಗಿ ಕೋಳಿ ಸಾರು ಮಾಡಿಸ್ಕೊಂಡು ಉಂಬನ ಅಂತ ನಾನು ಇದ್ದೀನಿ. ನಡಿ ನನಗೂ ಸಾಲ ಕೊಡು. ಅರೇ ಬೋರಜ್ಜ, ನಿಮ್ದುಗೆ ಸಾಲಾಗೆ ಕೊಟ್ಟರೆ 3 ವರ್ಷ ಆಗುತ್ತೆ ಅದನ್ನು ವಾಪಸ್ ಕೊಡಲಿಕ್ಕೆ. ಅದೇ ನಮ್ಮ ಸೀನಪ್ಪಗೆ ಅಣ್ಣಗೆ ಕೊಟ್ಟರೆ 1 ವಾರದಲ್ಲಿ ದುಡ್ಡು ಕೊಡ್ತಾರೆ. ಅವರೇನೋ ಬಂಗ ಬಾಧೆ ಬಿದ್ದು ಕಷ್ಟಾಗೆ ಬಿದ್ದು ಕೊಡ್ತಾರೆ. ನಿಮ್ದುಗೆ ಕೊಡ್ತೀರಾ ನೀವು? ನಿಮ್ದುಗೆ ಒಂದ್ಸಲಿ 2 kg ಕೋಳಿದು ಸಾಲಾಗೆ ಇದೆ, ಇನ್ನು ಸಾಲಾಗೇನೆ ತೀರಿಸಿಲ್ಲ, ಇನ್ನೊಂದು ಸಾಲ ಹೇಗೆ ಕೊಡಲಿ? ನಮ್ದುಗೆ ಸೀನಪ್ಪಣ್ಣಗೆ ನಂಬಿಕೆ ಇದೆ, ನಿಮ್ದುಗೆ ನಂಬಿಕೆ ಇಲ್ಲ. ನಿಮ್ದುಗೆ ಮೇಲೆ ನಮಗೆ ನಂಬಿಕೆ ಇಲ್ಲ. ಏ ಬೋರಜ್ಜ, ಊರು ತುಂಬ ಸಾಲ, ನಾನೊಬ್ಬ ಲೋಲ ಅಂತ ಓಡಾಡ್ತಿದ್ಯಲ್ಲ ನಿಂಗೆ ಮನ ಮರ್ಯಾದೆ ಈತ ಇಲ್ವಾ ಜೋ? ಹೋಗಿ ಸಾಹೇಬ್ರು ತಗೇನು ಸಾಲ ಮಾಡ್ಕೊಂಡು ಕೊಂಡಿದ್ದಲ್ಲ. ಪಾಪ ಹೆಂಗ ಕೋಳಿ ಗಿಳಿ ಕಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಒಯ್ಯ. ಅವನ ತಗೊಂಡು ನೀನು ಹಿಂಗೆ ಮಾಡ್ಕೊಂಡ್ಕೊಂಡ್ರೆ ಹೆಂಗಯ್ಯ? ಅರೇ ಸೀನಪ್ಪಣ್ಣ, ನಮ್ದುಗೆ ಒಂದೇ ಊರಲ್ವಾ? ಇವತ್ತಲ್ಲ ನಾಳೆಗೆ ಬೋರಜ್ಜ ದುಡ್ಡು ಕೊಡ್ತಾರೆ. ಪಾಪ ಅವ್ರಿಗೂ ಏನೋ ಕಷ್ಟ ಇರ್ಬೋದಲ್ವೇ, ಅದರಿಂದಾಗಿ ಕೊಡ್ತಾರೆ. ನಿಮ್ದುಗೆ ಒಂದು ಹಾಡು ಕೇಳಿ ತುಂಬ ದಿನಗಳಾಯಿತು ಸೀನಪ್ಪಣ್ಣ. ನಿಮ್ದುಗೆ ಕುರುಕ್ಷೇತ್ರ ನಾಟಕದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಡೈಲಾಗ್ ಹಾಡು ಹೇಳ್ತೀರಿ. ನಮ್ದುಗೆ ಭಾಳ ಇಷ್ಟ ನಿಮ್ದುಗೆ ಹಾಡು ಅಂದರೆ. ನಮ್ಮ ಮನೆ ಇದ್ದಾರಲ್ಲ ಮನೆಯವರು ಹೆಂಡತಿ, ನಿಮ್ಮ ನಾಟಕದ ಡೈಲಾಗ್ ಅಂದರೆ ಭಾಳ ಇಷ್ಟಪಡ್ತಾರೆ ಸೀನಪ್ಪಣ್ಣ. ಬಂದ್ಬಿಡಿ ಮನೆಗೆ ಯಾವತ್ತಾದ್ರೂ ಒಂದಿನ. ಒಳ್ಳೆ ನಾನ್ ವೆಜ್ ಮಾಡಿಸ್ಬಿಡ್ತೀನಿ, ಒಳ್ಳೆ ಬಿರಿಯಾನಿಗೆ ಮಾಡಿಸ್ಬಿಡ್ತೀನಿ, ತಿಂದುಬಿಡ್ರು ಬಂದ್ಬಿಡಿವಿಂತೆ. ಬಂದ್ಬಿಡಿ ಸೀನಪ್ಪಣ್ಣ. ಸರಿ ಸಾಹೇಬರೇ, ಆಯಿತು. ನಿಮ್ಮಂಥ ಸ್ನೇಹಿತರು ನನಗಿರುವಲ್ಲಿ ಒದಗಿದ ಕುಂದೇನು ಸಾಹೇಬ್ರೇ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಒಂದು ಹಾಡು ಹೇಳಲ್ವಾ? ಹೇಳ್ತೀನಿ ನಿಮಗೋಸ್ಕರ. ಸಾಹೇಬ್ರೆ ಹೇಳ್ತೀನಿ ಕೇಳ್ರಿ, ನಿಮಗೋಸ್ಕರ. ಕುರುಕ್ಷೇತ್ರದೊಂದು ಅರ್ಜುನೊಂದು ಒಳ್ಳೆ ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊಂಬಿಡ್ರಿ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ
ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಗುರು ಬಾಂಧವರ ಶಿರಛೇದಿಸೆನ ಗುರು ಬಾಂಧವರ ಶಿರಛೇದಿಸೆನ ಗುರು ಬಾಂಧವರ ಶಿರಛೇದಿಸೆನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಮತಿಹೀನ ನಾನಾದೆ ಪಥವ ತೋರುವ ಮುನ್ನ ಮತಿಹೀನ ನಾನಾದೆ ಪಥವ ತೋರಿಸು ಮುನ್ನ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಹೇ ಪರಮಾತ್ಮ ನೀನೇ ದಯ ತೋರಿಸು ತಂದೆ. ಹೆಂಗೈತೆ ಸಾಹೇಬ್ರೆ ಡೈಲಾಗಲ್ಲ ನಂದು ನಾಟಕದ್ದು ಯಾವಾಗ ಹೇಳ್ತಾನೆ ಗೊತ್ತಾ ಅರ್ಜುನ ಇದನ್ನು ಯುದ್ಧ ಮಾಡ್ತಿರ್ತಾರಲ್ಲ ಕೌರವರು ಪಾಂಡವರು ಅವಾಗ ಯುದ್ಧ ಮಾಡ್ಬೇಕಾದ್ರೆ ಹೇಳ್ತಾನೆ ಕೃಷ್ಣಗೆ ಪರಮಾತ್ಮ ಸಮರದಲ್ಲಿ ಸೆಣಸಾಡೋಕ್ಕಾಗಲ್ಲ ನನ್ನ ಕೈಲೇ ನನ್ನ ಎದುರುಗಡೆ ಗುರುಗಳು ಹಿರಿಯರು ನಮ್ಮ ತಮ್ಮಂದಿರು ಅಣ್ಣಂದಿರು ಎಲ್ಲರೂ ಇದ್ದಾರೆ ಅವ್ರನ್ನ ಸಾಯಿಸಿಬಿಟ್ಟು ಅವ್ರ ಶಿರವನ್ನು ಛೇದಿಸಿಬಿಟ್ಟು ನಾನು ಹೆಂಗೆ ಜೀವನ ಮಾಡಲಿ ತಂದೆ ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಕೈಯಾಗ ಬಿಲ್ಲು ನಿಲ್ತಿಲ್ಲ ಕೈ ಕಾಲೆಲ್ಲ ಜಾರೋಗ್ತಾ ಇದ್ದಾವೆ ನೀನೇ ದಯ ತೋರಿಸ್ಬೇಕು ತಂದೆ ಅಂತನ ಅರ್ಜುನ ಹೇಳೋ ಮಾತು ಯಾರಿಗೆ ಪರಮಾತ್ಮ ಕೃಷ್ಣನಿಗೆ ಹೇಳೋ ಮಾತು ಕಂಡ್ರೆ ರೈ ಸಾಹೇಬ್ರೆ ಹಾಂ ಅರೆ ಸೀನಪ್ಪಣ್ಣ ನಿಮ್ಮದುಗೆ ಡೈಲಾಗು ಬೊಂಬಟಾಗಿದೆ ಬಹುತ್ ಅಚ್ಚಾ ಹೇ ಅದಕ್ಕೆ ಅಲ್ವೇ ನಮ್ಮದಿಗೆ ಶಿರಾಗೆ ಜನ ನಮ್ಮದಿಗೆ ಶಿರಾ ಜನ ಇದ್ದಾರಲ್ಲ ಶಿರಾ ಜನರು ನಿಮ್ಮದಿಗೆ ಡೈಲಾಗ್ಗೆ ಫಿದಾಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೆಚ್ಕೊಂಡ್ಬಿಟ್ಟಿದ್ದಾರೆ ಸೀನಪ್ಪಗೆ ಅಂದರೆ ನಾಟಕದ ಡೈಲಾಗು ಅಂದರೆ ಸೀನಪ್ಪಗೆ ಅಂತಾರೆ ನಮ್ಮದಿಗೆ ಜನ ನಿಮ್ಮದಿಗೆ ಲೈಕ್ ಮಾಡ್ತಾರೆ ಸೀನಪ್ಪಣ್ಣ ನಿಮ್ಮದಿಗೆ ಇಂಥ ಟ್ಯಾಲೆಂಟ್ಗೆ ಇದೆಯಲ್ಲ ನಮ್ಮ ಶಿರಾ ಜನ ತುಂಬ ಮೆಚ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮದಿಗೆ ಒಳ್ಳೇದಾಗಲಿ ಸೀನಪ್ಪಣ್ಣ ನಿಮ್ಮದಿಗೆ ಎಣ್ಣೆ ಕುಡಿಯೋದು ಬಿಟ್ಟುಬಿಟ್ರೆ ನಿಮ್ಮದಿಗೆ ಆಲ್ ಈಸ್ ವೆಲ್ ಸೀನಪ್ಪಣ್ಣ ಸಾಹೇಬ್ರೆ ನೀವು ಬೈಕೊಂಡ್ರೂ ಚಿಂತಿಲ್ಲ ನನಗೆ ಎಣ್ಣೆ ಕುಡಿಯೋದು ಬಿಡೋಕ್ಕಾಗಲ್ಲ ಇರಲಿ ಇಷ್ಟೊತ್ತಿನ ತಗ ಡೈಲಾಗ್ ಹೇಳಿಸ್ಕೊಂಡಿದ್ದೀರಲ್ಲ ಎಲ್ಲಿ ತತ್ತರಿ ಒಂದು 90 ಕಾಸ ರಾತ್ರಿ ಎಣ್ಣೆ ಕುಡಿಯೋಕೆ ಹೆಂಗೋ ಕಾಸಿಲ್ಲ ಕೊಡ್ರಿ ಇವ್ ಬೋರಾಜ ಇದನ್ನಲ್ಲ ಬೊರೆಮ್ಮೈ ಬೋರಾಜ ಅಜೋ ರಾತ್ರಿಗೆ ಎಣ್ಣೆ ಕೊಡಿಸ್ಲಿಲ್ಲ ಅಂದಿದ್ರೆ ಪುಟ್ಟಗೋಶಿನ ಕಿತ್ತಾಕಿ ಬಿಡ್ತೀನಿ ಹುಷಾರು ಸಾಹೇಬ್ರೆ ತತ್ತರೇ ಒಂದು 90 ಕಾಸು ಕೊಡ್ರಿ. ಅರೇ ಸೀನಪ್ಪಣ್ಣ ನಮ್ಮದಿಗೆ ಎಣ್ಣೆ ಕುಡಿಯೋದಕ್ಕೆ ಕಾಸಿಗೆ ಕೊಡೋದಿಲ್ಲ ಬೇಕಾದರೆ ಬನ್ನಿ ನಮ್ಮದಿಗೆ ಬಿರಿಯಾನಿಗೆ ಕೊಡಿಸ್ತೀವಿ ಚಿಕನ್ಗೆ ಕೊಡಿಸ್ತೀವಿ ಚಿಕನ್ ಮಸಾಲಾಗೆ ಕೊಡಿಸ್ತೀವಿ ಮಟನ್ ಮಸಾಲಾಗೆ ಕೊಡಿಸ್ತೀವಿ ನಮ್ಮದಿಗೆ ಎಣ್ಣೆಗೆ ಕುಡಿಯೋದಕ್ಕೆ ನಿಮ್ಮದಿಗೆ ದುಡ್ಡು ಕೊಡೋದಿಲ್ಲ. ಓಹೋ ಇವ್ರು ಯಾರ ಬಡೇ ಸಾಹೇಬ್ರು ಇರಬೇಕು ಸಾಹೇಬ್ರೇ ಹೋಗ್ರಿ ಸುಮ್ಮನೆ ಇಲ್ಲಿಂದ ಅಂತ ನಾನು ಹೆಂಗೋ ಅಂಗಡಿ ಮಂತಕ್ಕೆ ಹೋಗಿ ಗೌಡ್ರ ಹೆಂಗೋ ಒಂದು 200 ರೂಪಾಯಿ ದುಡ್ಡು ಇಸ್ಕೊಂಬ್ತಿದ್ದೆ ಬಂದಿಲ್ಲಿ ನಾಟಕ ಡೈಲಾಗ್ ಹೇಳ್ರಿ ಹಾಡು ಹೇಳ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಲಾಟ ಆಡ್ತಿದ್ದೀರ ಗೆಟ್ ಲಾಸ್ಟ್.